MMTV ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. MMTV ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಹಲೋ ಚೆಕ್ ಓಕೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿಯ ಆದಿಯೋಗಿ ಈಶಾ ಕೇಂದ್ರಕ್ಕೆ ಭಾನುವಾರ ಸದ್ಗುರು ಜಗ್ಗಿ ವಾಸುದೇವ್ ಭೇಟಿ ನೀಡಿದರು. ಸದ್ಗುರು ಜಗ್ಗಿ ವಾಸುದೇವ್ ಆಗಮನದ ಹಿನ್ನೆಲೆ ಈಶಾ ಸನ್ನಿಧಾನಕ್ಕೆ ಸಹಸ್ರಾರು ಜನ ಭಕ್ತರು ಆಗಮಿಸಿ ಸದ್ಗುರುಗಳ ದರ್ಶನ ಪಡೆದರು. ಭಕ್ತರಿಗೆ ಆಶೀರ್ವಚನ ಹಿತನುಡಿಗಳನ್ನು ಸದ್ಗುರು ಜಗ್ಗಿ ವಾಸುದೇವ್ ನುಡಿದರು. ಇನ್ನು ಇದಕ್ಕೂ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸದ್ಗುರುಗಳು, ಈಶಾ ಸಂಸ್ಥೆ ವತಿಯಿಂದ ಗ್ರಾಮೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದ್ದು, ಗ್ರಾಮೀಣ ಭಾಗದ ಜನ ಮದ್ಯ ವ್ಯಸನಿಗಳಾಗುತ್ತಿದ್ದಾರೆ. ಕೃಷಿ ಕಾಯಕ ಮಾಡಿ ಮದ್ಯ ಸೇವನೆ ಮಾಡಿ ಮಲಗಿಕೊಳ್ಳುತ್ತಿದ್ದಾರೆ. ಅವರ ಜೀವನದಲ್ಲಿ ಉತ್ಸಾಹ ಚೈತನ್ಯ ತುಂಬುವ ಸಲುವಾಗಿ ಗ್ರಾಮೀಣ ಭಾಗದವರಿಗೆ ಗ್ರಾಮೋತ್ಸವ ಕ್ರೀಡೆಗಳನ್ನು ಆಯೋಜನೆ ಮಾಡುವ ಮೂಲಕ ಮದ್ಯವ್ಯಸನ ಮುಕ್ತರನ್ನಾಗಿ ಮಾಡಲು ಶ್ರಮಿಸುತ್ತಿದ್ದೇವೆ. ಕ್ರೀಡೆಗಳ ಮೂಲಕ ಜಾತಿ ತಾರತಮ್ಯ ದೂರ ಮಾಡುತ್ತಿದ್ದೇವೆ. ಇನ್ನು ದೇಶದಲ್ಲಿ ಮಣ್ಣು ಸತ್ವ ಕಳೆದುಕೊಳ್ಳುತ್ತಿದೆ. ಪರಿಸರದಲ್ಲಿ ಸಮತೋಲನ ಕಾಪಾಡಬೇಕಿದೆ. ಲಾಭವಿಲ್ಲದ ವಿಚಾರಗಳ ಬಗ್ಗೆ ಯಾರೂ ಸಹ ಮಾತನಾಡುತ್ತಿಲ್ಲ. ಹಾಗಾಗಿ ಈಶಾ ಫೌಂಡೇಶನ್ನಿಂದಲೇ ರೈತ ಉತ್ಪಾದಕ ಕಂಪನಿಗಳ ಆರಂಭ ಮಾಡಲಾಗಿದೆ. ಮುಂದೆ ಮಿರಾಕಲ್ ಅನ್ನೋ ಆಪ್ ಅಭಿವೃದ್ಧಿ ಮಾಡಲಾಗುತ್ತಿದೆ. ಇದರ ಮೂಲಕ ಪ್ರಪಂಚದಾದ್ಯಂತ 300 ಕೋಟಿ ಜನರಿಗೆ ಏಕಕಾಲದಲ್ಲಿ ಧ್ಯಾನದ ಸಂದೇಶದ ಜೀವನ ನಿರ್ವಹಣೆ ಬಗ್ಗೆ ಮಾರ್ಗದರ್ಶನ ನೀಡುವ ಮೂಲಕ ಜೀವನ ಉತ್ತಮಪಡಿಸುವ ಕನಸು ಕಂಡಿದ್ದೇವೆ ಅಂತ ತಿಳಿಸಿದರು. ಫಿಗರ್ಸ್ ಗೊತ್ತಿಲ್ಲ. ಅಲ್ಲಿ ನಮಗೆ ಅಡಿಕೆ ಭಾಳ ಜಾಸ್ತಿ ನಾವಿರೋ ಏರಿಯಲ್ಲಿ. ಅಡಿಕೆ ವ್ಯವಸಾಯಿಗೆ ಸುಮಾರು 300ರಿಂದ 500% ಇನ್ಕ್ರೀಸ್ ಆಗಿದೆ ಅವ್ರ ಇನ್ಕಮ್. ಯಾಕಂದರೆ ಡೀಲರ್ ಇಲ್ಲ, ಇನ್ಪುಟ್ ಶಾಪ್ ಇಲ್ಲ. ನಮ್ಮದೇ ಇನ್ಪುಟ್ ಶಾಪು, ನಮ್ಮದೇ ಡೀಲರ್. ಇನ್ನು ಬೆಳವಣಿಗೆ ಮಾಡೋದ್ರಲ್ಲಿ ನಾವು ಮಣ್ಣು ಹೇಗೆ ಇದು ಏನು ಹೇಳೋದು, ಟು ಮೇಕ್ ದ ಸಾಯಿಲ್ ರಿಚ್, ಉತ್ಕೃಷ್ಟತೆ ಮಾಡಿ ಹೇಗೆ ಎಕ್ಸ್ಟ್ರಾ ನಾವು ಇದು ಫಸಲು ತಗೋಬೋದು ಅನ್ನೋದು ನಡೀತಾ ಇದೆ. ಅದೆಲ್ಲ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಮುಖ್ಯವಾಗಿ ಈ ಇನ್ಪುಟ್ ಶಾಪ್ ಮಾರ್ಕೆಟಿಂಗ್, ಇದರ ಎರಡು ನಾವು ತಗೊಂಡ್ರೆ ಬಹಳಷ್ಟು ವ್ಯತ್ಯಾಸ ಬರ್ತದೆ. ಒಂದು ಮುಖ್ಯವಾದ ವಿಷಯ ಏನಂದರೆ, ನಮ್ಮ ದೇಶದಲ್ಲಿ ಎಲ್ಲ ಫಾರ್ಮರ್ಸ್ ಭಾಳ ಸ್ಮಾಲ್ ಫಾರ್ಮರ್ಸ್. ಬೇರೆ ದೇಶಗಳಿಗೆ ಒಪ್ಪಿಟ್ಟು ಇದನ್ನು ಮಾಡಿ ನೋಡಿದ್ರೆ ಬಹಳ ಕಮ್ಮಿ. ಆ್ಯಾವ್ರೇಜ್ ನಮಗೆ 1 ಹೆಕ್ಟರ್ ಕೂಡ ಇಲ್ಲ. ಅಂದರೆ 2 ಎಕರೆ 2.25 ಎಕರೆ ಆ್ಯಾವ್ರೇಜ್ ಪರ್ ಫ್ಯಾಮಿಲಿ. ಇದರಲ್ಲಿ ಸಂಪಾದಿಸೋದು ಅನ್ನೋದು ಬಹಳ ಕಷ್ಟ. ಮಣ್ಣಲ್ಲಿ ಇದಿಲ್ಲ, ಒಂದು ಸತ್ವ ಇಲ್ಲದೆ ಹೋಗಿದೆ. ಪ್ಲಸ್ಸು ನೀರು ತೊಂದರೆ ಇದೆ. 2 ಎಕರೆಗೆ ಒಂದೊಂದು ಬೋರ್ವೆಲ್ ಹಾಕ್ಕೋಬೇಕು. ಈಗ 2 ಎಕರೆಗೆ ಒಂದು ಫೆನ್ಸ್ ಹಾಕ್ಕೋಬೇಕು. ಇದೆಲ್ಲ ಇಷ್ಟು ಖರ್ಚು ಮಾಡಿದ್ರೆ ವ್ಯವಸಾಯದಲ್ಲಿ ಏನು 10 ಪೈಸಾ ಸಂಪಾದಿಸಲಿಕ್ಕೆ ಆಗಲ್ಲ. ಸೊ ಇದು ಎಲ್ಲರೂ ಸೇರಿ ಈ FPO ಅಂತ ಮಾಡಿದ್ರೆ, ಈ FPO ಇಂದ ಅವರು ಎಲ್ಲ ಸೇರಿ ಮಾಡೋದ್ರಿಂದ ಬಹಳಷ್ಟು ಸಂಪಾದನೆಗೆ ಇದಿದೆ. ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಈಗ 2 ಇದರಲ್ಲಿ ಈ ಕರ್ನಾಟಕದಲ್ಲಿರೋ 6 FPOಗೆ 2 FPOಗೆ ಒಂದು ನ್ಯಾಷನಲ್ ಅವಾರ್ಡು, ಒಂದು ಸ್ಟೇಟ್ ಅವಾರ್ಡ್ ಬಂದಿದೆ ಈಗ ಬರೀ 2 ವರ್ಷದಲ್ಲಿ.
ಸೊ ಇದು ಕಡ್ಡಾಯವಾಗಿ ದಿಸ್ ಇಸ್ ದ ವೇ ಫಾರ್ವರ್ಡ್. ಆದರೆ ಇದಕ್ಕೆಲ್ಲ ಸ್ವಲ್ಪ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ಗಂತೂ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದೆ, ಸ್ಟೇಟ್ ಗೌರ್ಮೆಂಟು ಮಾಡ್ತಾಯಿದೆ ಈಗ. ಬಟ್ ಅಷ್ಟು ಸಾಕಾಗಲ್ಲ, ಇನ್ನು ಸ್ವಲ್ಪ ಹೆಚ್ಚಿಗೆ ಬಂದರೆ ಇದು ಒಂದು 10,000 ರೈತರು ಸೇರಿದ್ರೆ ಒಂದು FPOಲ್ಲಿ ಎಲ್ಲರ ಸಂಪಾದನೆ ಮಿನಿಮಮ್ 300 to 400% ಇನ್ಕ್ರೀಸ್ ಮಾಡ್ಬೋದು. 10,000 ರೈತರು ಸೇರಬೇಕು, ಒಂದೇ ಕಡೆ ಇರಬೇಕು. ಇವಾಗ ಏನು ಪ್ರಾಬ್ಲಮ್ ಅಂದರೆ ನಮಗೆ ಒಬ್ಬ ರೈತ ಇಲ್ಲಿದ್ದಾನೆ, ಒಬ್ಬ ರೈತ ಅಲ್ಲಿದ್ದಾನೆ, ಒಬ್ಬ ರೈತ ಅಲ್ಲಿದ್ದಾನೆ, ಎಲ್ಲ ಒಂದೇ ಕಡೆ ಜಮೀನಿದ್ದರೆ 10,000 ರೈತರು ಒಂದು ಕಡೆ ಸೇರಿದ್ರಂದರೆ ಇದೊಂದು ದೊಡ್ಡ ರೆವಲ್ಯೂಷನ್ ಥರ ಮಾಡ್ಬಿಡ್ಬೋದು. ಅದಕ್ಕಾಗಿ ನಾವು ನೋಡ್ತಾ ಇದ್ವಿ, ಕರೆಕ್ಟ್ ಆದ ಸ್ಪಾನ್ಸರ್ಸು ಯಾರೋ ಬಂದರೆ ಇದು ಮಾಡಬೇಕು ಅಂತ. ಆಯಿಲ್ ಆನ್ ದ ಪ್ಲಾನೆಟ್ 30% ರಿಡಕ್ಷನ್ ಇನ್ ಹ್ಯೂಮಿಡಿಟಿ ಹಸ್ ಹ್ಯಾಪನ್ಡ್. ದಟ್ಸ್ ವೇರ್ ವಾಟರ್ ಶುಡ್ ಬಿ, ಇನ್ ದ ಸಾಯಿಲ್. ಮಣ್ಣಲ್ಲಿರಬೇಕು ನೀರು ಯಾವಾಗಲೂ, ಅಲ್ಲಿ ಇಲ್ಲಿ ಓಡಬಾರ್ದು, ಮಣ್ಣಲ್ಲಿರಬೇಕು. ಮಣ್ಣಲ್ಲಿದ್ದರೆ ತಾನೇ ಈ ಮರ ತಗೋಬೋದು. ನದಿಯಲ್ಲಿ ಹೊಡೆದ್ರೆ ಈ ಮರ ಹೋಗಿ ಅಲ್ಲಿ ತಗೊಳ್ತಾ, ಈ ಮಣ್ಣಲ್ಲಿ ಇರ್ಬೇಕು ತಾನೆ. ಮಣ್ಣಲ್ಲಿ ಇರಬೇಕು ಅಂದರೆ ಇದರಲ್ಲಿ ಬೇಕಾದ ಆರ್ಗ್ಯಾನಿಕ್ ಕಾಂಟೆಂಟ್ ಇರಬೇಕು. ಆರ್ಗ್ಯಾನಿಕ್ ಕಾಂಟೆಂಟ್ ಇದ್ದರೆ ಅದು ಮಣ್ಣು ಇದು ಮಾಯಿಶ್ಚರ್ನ ಹಿಡ್ಕೊಳ್ಳುತ್ತೆ. ಸೊ ಆ ಆರ್ಗ್ಯಾನಿಕ್ ಕಾಂಟೆಂಟು ಬಹಳ ಕಮ್ಮಿ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಆ್ಯಾವ್ರೇಜು 0.62% ಇದೆ ಈಗ ಆ್ಯಾವ್ರೇಜ್. ಯುನೈಟೆಡ್ ನೇಷನ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಮಣ್ಣು ಅಂತ ಹೇಳಬೇಕಾದ್ರೆ ಮಿನಿಮಮ್ 3% ಇರಬೇಕು ಅಂತಾರೆ. 3%ಅಲ್ಲಿ 0.6% ಅಲ್ಲಿ ಈ 3% ಕಮ್ಮಿ ಆದರೆ ಇದು ಮಣ್ಣು ಫ್ಯಾಲೋ ಅಂತ ಹೇಳ್ತಾರೆ. ಅದಕ್ಕೆ 1% ಕಮ್ಮಿ ಆದರೆ ಅದು ಮರಳು ಅಂತ ಹೇಳ್ತಾರೆ. ಈಗ ನಾವು ಮರಳುಗಾಡು ಮಾಡ್ತಾಯಿದ್ವಿ, ರೆಡಿ ಮಾಡ್ತಾಯಿದ್ವಿ. ನಮ್ಮ ಕರ್ನಾಟಕ, ನಮ್ಮ ತಮಿಳುನಾಡು, ನಮ್ಮ ದೇಶ ಫುಲ್ಲು ಮರಳುಗಾಡು ಮಾಡಲಿಕ್ಕೆ ಬಹಳಷ್ಟು ಕೆಲಸ ಮಾಡ್ತಾಯಿದ್ವಿ ನಾವೆಲ್ಲ ಸೇರಿ. ಇದು ಹೋಗಬೇಕು ಅಂದರೆ ಇಲ್ಲ ಈ ಮರದ ಎಲೆ ಬೀಳಬೇಕು, ಇಲ್ಲ ಮೃಗಗಳ ಸಗಣಿ ಬೀಳಬೇಕು. ಎರಡೂ ಇಲ್ಲ ಅಂದರೆ ಇಲ್ಲಿ ಇರೋ ಜೀವಗಳು ಏನು ಮಾಡುತ್ತೆ? ಈ ಜೀವ ಹೇಗೆ ಬದುಕುತ್ತೆ? ಈ ಜೀವ ಏನು ಹೇಳ್ತೀರ, ಮೈಕ್ರೋ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನೋದು ಸುಮ್ಮನೆ ಯಾವುದೋ ಜೀವ ಅಲ್ಲ, ನಮ್ಮ ಜೀವಕ್ಕೆ ಮೂಲವಾದದ್ದು ಅದೇನೆ. ನಿಮ್ಮ ದೇಹದಲ್ಲೂ ಕೂಡ ಈಗ ನಿಮ್ಮ ಬಾಡಿಯಲ್ಲಿ 62% ಈ ಜೀವಗಳೇ ಇರೋದು. ಅವರು ಬೇರೆ ಇಲ್ಲ, ಎಲ್ಲ ಅವರೇನೆ. ಇಲ್ಲಿ ಇಲ್ಲದೆ ಹೋದರೆ ಇಲ್ಲೂ ಇಲ್ಲದೆ ಹೋಗ್ಬಿಡುತ್ತೆ. ಈಗ ಒಂದು ದೊಡ್ಡ ಇದು ನಡೀತಾ ಇದೆ ಪ್ರಪಂಚದಲ್ಲಿ, ಏನಂದರೆ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಮೆಂಟಲ್ ಇಲ್ನೆಸ್. ಮುಖ್ಯವಾಗಿ ಇದೇನೆಂದರೆ ನಮ್ಮ ಸಾಫ್ಟ್ವೇರೇ ಕೊಲಾಪ್ಸ್ ಆಗ್ತಾ ಇದೆ. ಯಾಕೆಂದರೆ ಜೀವಾಣುಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇದು ಕಮ್ಮಿ ಆಗಿದ್ರೆ ಫಸ್ಟ್ ಸಾಫ್ಟ್ವೇರ್ ಕೊಲಾಪ್ಸ್ ಆಗುತ್ತೆ, ಆಮೇಲೆ ಹಾರ್ಡ್ವೇರ್ ಕೂಡ ಕೊಲಾಪ್ಸ್ ಆಗುತ್ತೆ. ಇದ್ರ ಬಗ್ಗೆ ಸಂದೇಹನೇ ಇಲ್ಲ. ಈಗ ಭಾಳ ರೆಸ್ಪಾನ್ಸಿಬಲ್ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ 2045 ಬಂದರೆ ಈ ಭೂಮಿಯಲ್ಲಿ ಬಾಳೋದು ಬಹಳ ಕಷ್ಟ ಆಗ್ಬಿಡುತ್ತೆ, ಬಹಳ ಕಷ್ಟ. ಇನ್ನು ಇದೇ ವೇಳೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿದ ಸದ್ಗುರು, ಬಾಂಗ್ಲಾದೇಶ ಉದ್ಭವವಾಗಲು ಭಾರತದ ಕೊಡುಗೆ ಮರೆಯುವಂತಿಲ್ಲ, ಭಾರತದ ಪಕ್ಕದಲ್ಲೇ ಮಿತ್ರ ದೇಶವಾಗಿ ಇರಲಿ ಅಂತ ಸಹಕಾರ ನೀಡಿದೆ. ಆದರೆ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಿದ್ದು ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದೇವೆ ಎಂದರು. MMTV ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. MMTV ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.